সামান্য গাড়ি বাইকের ঘষা আর তারপরেই মৃত্যু। একটি মুহূর্তের রাগ, একটি ভুল সিদ্ধান্ত, আর তাতেই শেষ হলো এক তরুণের জীবন। বেঙ্গালুরুর পুত্তানাহাল্লি এলাকার রাস্তায় 25শে অক্টোবর রাতের এই ঘটনা শোক ও ক্ষোভে ফেটে পড়েছে শহর। 24 বছরের ডেলিভারি বয় দর্শন এম, যিনি প্রতিদিনের মতোই বাইকে করে খাবার পৌঁছে দিতে বেরিয়েছিলেন। সঙ্গে ছিলেন তার বন্ধু বরুণ। কিন্তু সেদিন তার গন্তব্যে পৌঁছানো আর হলো না। পথে রাম মন্দির সংলগ্ন এলাকায় তাদের বাইকটি দুর্ঘটনাবশত স্পর্শ করে একটি গাড়ির আয়না। গাড়ির মালিক মনোজ কুমার পেশায় একজন মার্শাল আর্ট প্রশিক্ষক এবং তার স্ত্রী আরতি শর্মা এতে ক্ষিপ্ত হয়ে ওঠেন। শুরু হয় বচসা। প্রত্যক্ষদর্শীরা জানান, দর্শন ও বরুণ ক্ষমা চেয়ে বিষয়টি মিটিয়ে নেওয়ার চেষ্টা করছিলেন। প্রথমে মনে হচ্ছিল ঝামেলা শেষ হয়েছে, কিন্তু তা ছিল এক ভয়ঙ্কর ভুল ধারণা। কিছুক্ষণ পর মনোজ ও আরতি গাড়ি ঘুরিয়ে তাদের পিছু নেন। প্রায় 2 কিলোমিটার ধরে বাইকটিকে অনুসরণ করে অবশেষে পিছন থেকে ধাক্কা মেরে ফেলে দেন। বাইকে উল্টে যায়, দর্শন মাটিতে পড়ে যান, আর অভিযোগ মনোজ গাড়ি চালিয়ে দেন তার উপর দিয়ে। ঘটনাস্থলে প্রাণ হারান দর্শন, আর বরুণ গুরুতর জখম অবস্থায় হাসপাতালে ভর্তি হন। প্রথমে পুলিশ ঘটনাটিকে দুর্ঘটনা হিসেবে তদন্ত শুরু করে, কিন্তু আশেপাশে সিসিটিভি ফুটেজ পর্যালোচনায় সত্যিটা সামনে আসে। দেখা যায় গাড়িটি ইচ্ছে করে বাইকটিকে ধাক্কা মারে। এরপরে পুলিশ অভিযুক্ত দম্পতি মনোজ ও আরতি শর্মাকে গ্রেফতার করে। জানা যায় তারা ঘটনাস্থলে ফিরে এসে গাড়ির ভাঙা অংশ সংগ্রহ করে প্রমাণ লোপাটের চেষ্টা করছিলেন। মনোজ কুমার একজন কালারিপায়েট্টু প্রশিক্ষক, আর আরতি শর্মা জম্মু কাশ্মীরের বাসিন্দা। তাদের বিবাহ হয়েছে 5 বছর আগে। বর্তমানে দুজনই 14 দিনের বিচার বিভাগীয় হেফাজতে রয়েছেন। 25ನೇ ತಾರೀಕು ಇದೇ ತಿಂಗಳು ನಮ್ಮ ಕೋಟೆನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರೋ ಶ್ರೀರಾಮ ಲೇಔಟ್ ಇದೆ. ಅಲ್ಲಿ ರಾತ್ರಿ ಸರಿಸುಮಾರು ಒಂದು 11:30ರಿಂದ 12 ಗಂಟೆ ಟೈಮಲ್ಲಿ ಟೂ ವೀಲರ್ ಮೇಲೆ ಹೊರಟಿದ್ದ ಇಬ್ಬರು ಹುಡುಗರಿಗೆ ವೇಗವಾಗಿ ಹಿಂದೆಯಿಂದ ಹೊಡ್ಕೊಂಡು ಒಂದು ಕಾರ್ ಹೋಗುತ್ತೆ. ಅದರಲ್ಲಿ ರೈಡರ್ ಏನಿರ್ತಾರೆ ಅವರು ಸ್ಥಳದಲ್ಲೇ ಮೃತಪಟ್ಟಿರ್ತಾರೆ. ಮತ್ತೆ ಪಿಲಿಯನ್ ರೈಡರು ಇಂಜುರಿ ಆಗಿ ಆಸ್ಪತ್ರೆಗೆ ಟ್ರೀಟ್ಮೆಂಟ್ ಹೋಗಿರ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಜೆಪಿ ನಗರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಒಂದು ಆಕ್ಸಿಡೆಂಟಲ್ ಡೆತ್ದು ಪ್ರಕರಣ ದಾಖಲಾಗಿರ್ತದೆ. ನಂತರ ಸಿಸಿಟಿವಿ ಅದನ್ನ ಪರಿಶೀಲಿಸಲಾಗಿ ಆ ಒಂದು 4 ವೀಲರ್ ಗಾಡಿ ಯಾವ್ದು ಹೊಡ್ಕೊಂಡು ಹೋಗಿದೆ, ಆ ಗಾಡಿ ಬೇಕಂತ ಬೆನ್ ಹತ್ಕೊಂಡು ಬಂದು ಹೊಡ್ಕೊಂಡು ಹೋಗಿರೋದು ಗಮನಕ್ಕೆ ಬರ್ತದೆ. ಇದನ್ನ ಮತ್ತಷ್ಟು ತನಿಖೆ ಮಾಡಿ ನೋಡಿದಾಗ ಒಂದು ಅದಕ್ಕೆ ಮುಂಚೆ, ಈ ಘಟನೆ ಆಗೋ ಮುಂಚೆ ಸ್ವಲ್ಪ ಹೊತ್ತು ಮುಂಚೆ ಟೂ ವೀಲರ್ ನಲ್ಲಿ ಇದ್ದ ಇಬ್ಬರು ಹುಡುಗರು ಏನಿರ್ತಾರೆ ಅವರು ಬಂದು ಮುಖಾಮುಖಿ ಈ ರೀತಿ ಕ್ರಾಸ್ ಆಗೋ ಟೈಮಲ್ಲಿ ಈ ಕಾರ್ದು ಕನ್ನಡಿಗೆ ಹೊಡೆದು ಆ ಕನ್ನಡಿ ಮುರಿದು ಹೋಗಿರ್ತಾರೆ. ಇದರಿಂದ ಕೋಪಗೊಂಡ ಕಾರಿನ ಚಾಲಕ ಗಾಡಿನ ಮುಂದೆ ವಾಪಸ್ ತಿರುಗಿಸ್ಕೊಂಡು ಬಂದು ವೇಗವಾಗಿ ಬಂದು ಟೂ ವೀಲರ್ಗೆ ಗುದ್ದಿ ಅದರಿಂದ ಮರಣ ಹೊಂದಿರ್ತಾನೆ ರೈಡರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೋಟೆನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಮರ್ಡರ್ ಪ್ರಕರಣ ದಾಖಲಾಗಿದೆ. ಹಾಗೂ ಇದಾದ ನಂತರ ಆ ವ್ಯಕ್ತಿ ಯಾರು ಕಾರ್ ಚಾಲಕನಿರ್ತಾನೆ ವಾಪಸ್ ಬಂದು ಒಂದು ಮಾಸ್ಕ್ ಹಾಕೊಂಡು ಅದು ಸ್ಥಳದಲ್ಲಿದ್ದ ಅವನ ಗಾಡಿದು ಬಿಡಿ ಭಾಗಗಳೇನು ಬಿದ್ದಿರ್ತಾವೆ ತಾನು ಅವನೇ ಮಾಡಿದಾನೆ ಅನ್ನೋದು ಗೊತ್ತಾಗಬಾರ್ದು ಅನ್ನೋ ಕಾರಣದಿಂದ ಅವನು ಮತ್ತೆ ಅವನ ಹೆಂಡತಿ ಇಬ್ರು ಬಂದು ಮುಖ ಮುಚ್ಚಿಕೊಂಡು ಅದನ್ನ ಐಟಮ್ಸ್ ಅನ್ನ ತೆಕೊಂಡು ಹೋಗಿರ್ತಾರೆ. ಇದು ಸಾಕ್ಷಿ ನಾಶಗೆ ಸಂಬಂಧಪಟ್ಟ ಹಾಗೆ ಅದನ್ನು ಕಲಂನ ಅಳವಡಿಸಿಕೊಂಡಿದ್ದೀವಿ. ಇಬ್ರು ಗಂಡ ಹೆಂಡತಿನ ದಸ್ತಗಿರಿ ಮಾಡಲಾಗಿದೆ ಹಾಗೂ ಮಾನ್ಯ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿದೆ. ಅದು ಮೃತಪಟ್ಟ ವ್ಯಕ್ತಿ ಗಿಗ್ ವರ್ಕರ್ ಆಗಿರ್ತಾನೆ ಹಾಗೂ ಆರೋಪಿತ ಒಬ್ಬ ಫಿಸಿಕಲ್ ಆರ್ಟ್ಸ್ ಟೀಚರ್ ಆಗಿರ್ತಾನೆ.